ಎಲ್ಲರಿಗೂ ನಮಸ್ಕಾರ ರೀ. ಹೆಂಗದಿರಿ? ನಾನು ಶ್ವೇತಾ. ಜಗತ್ನ್ಯಾಗ ನಡೆದಿರೋ ಸುದ್ದಿನ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಕ್ ಬಂದೀನಿ. ಮಸ್ತ್ ಚಾ ಕುಡ್ಕೋತ ಖಡಕ್ ಮಿರ್ಚಿ ಮಂಡಕ್ಕಿ ನೋಡ್ರಿ. ದೇಶದಾಗ ಮೂರೇ ವಿಷಯಗಳು ಚಾಲ್ತಿದಾಗ ಅದಾವಂತ ನೋಡ್ರಪ್ಪ. ನರೇಂದರ್, ಸಿಲಿಂಡರ್, ದುರಂದರ್. ಅದಕ್ಕೆ ಈ ವಿಷಯಗಳನ್ನ ಇವತ್ತು ಮಿರ್ಚಿ ಮಂಡಕ್ಕಿದಾಗ ತಗೊಂಡ್ ಬಂದಿನಿ. ಮೊದಲನೇ ಪಾಳಿ ಸಿಲಿಂಡರ್ದು. ಅಲ್ಲ, ನಾ ಇಷ್ಟು ದಿನ ಏನ್ ಅನ್ಕೊಂಡಿದ್ದೆ, ಸಿಲಿಂಡರ್ಗಳ ಕೃತಕ ಅಭಾವ ಸೃಷ್ಟಿ ಮಾಡಿ, ಬ್ಲ್ಯಾಕ್ ಮಾರ್ಕೆಟ್ ಸೃಷ್ಟಿ ಮಾಡಿ, ಈ ದಲ್ಲಾಳಿಗಳು ನಡುವಿರುವಂತಹ ಸಪ್ಲೈಯರ್ಗಳು, ಡೀಲರ್ಸ್ಗಳು ಏನೋ ಮಾಡ್ಲಿಕ್ಕತ್ತಾರಂತ. ಎಲ್ಲ ಇದು ಬಹಳ ಹೈ ಲೆವೆಲ್ಲೇ ಹೋಗೈತಿ. ಏನಿಲ್ಲ ಅಂದ್ರೂ ಒಂದು 387 ಗ್ಯಾಸ್ ಸಿಲಿಂಡರ್ಗಳನ್ನ ಅಕ್ರಮವಾಗಿ ಸಂಗ್ರಹಿಸಿಟ್ಕೊಂಡಿದ್ದದನ್ನ ಅಧಿಕಾರಿಗಳು ವಶಪಡಿಸ್ಕೊಂಡ್ರು. ಆದ್ರ ಅಲ್ಲಿರೋ ಆಫೀಸರ್ಗೆ ಒಬ್ರು ಫೋನ್ ಮಾಡ್ತಾರ. ಆ ಅಪರಾಧಿನ ಬಿಟ್ಟು ಬಿಡಬೇಕು ಅಂತ ಹೇಳ್ತಾರ. ಯಾರು ಅಂತ ಸರಿಯಾಗಿ ಕೇಳಿಸ್ಕೊಳ್ರಿ. ಸರ್, ಇನ್ಮೇಲಿಂದ ಕೇಸ್ ಮಾಡಿ ಅನ್ಬಾರ್ದು ಸರ್. 382 ಸಿಲಿಂಡರ್ ಸರ್. ಇವಾಗ ಕೈಲಿ ಬಿಟ್ಟರೆ ಹಿಡಿದಿರೋದು ಬಿಟ್ಟರೆ ಇದು ಲ್ಯಾಪ್ಟಾಪ್ ಫೋಟೋ ತೆಗೆದು ತೋರಿಸು ಸಹಿತ ಇದೆ ಸರ್. ಇದೆ ಎಷ್ಟು ಗಂಟಲ್ಲಿ ಇರೋದು? ಅದ್ರ ದೂರ ಇದೆ ಸರ್. ಅದು ದೂರ ಇದೆ ಸರ್. ಹಾ ಸರ್, ಇದೆ ಸರ್. ಇದೆ ಏನಿಲ್ಲ ಸರ್, ಬ್ಲಾಕ್ ಮಾರ್ಕೆಟ್ ಅಲ್ಲ ಸರ್. ಒಪ್ಕೋತೀನಿ ಸರ್, ಬಟ್ ಬೇರೆ ಕಡೆ ಇಟ್ಕೊಂತಾರೆ ಅಷ್ಟೊಂದು ಸರ್. ಸರಿ ಸರ್. ಏನಂತ ಬಿಡ್ಬೇಕಂತ ಮತ್ತೆ ಇನ್ನೇನು ಕೇಸ್ ಮಾಡಲ್ಲ ಸರ್. ಇದೇ ಲಾಸ್ಟ್ ಅಂತ ಇಷ್ಟೆಲ್ಲ ಮಾಡಿ ಬೇಕಾಯ್ತಿಲ್ಲ. ಇನ್ನೇ ಮಾಡಿ ಅನ್ನೋ ಸರ್ ಏನಾದ್ರು ಮಾಡ್ಲಾಗ ಸರ್. ನಾವು ಮಾಡಲ್ಲ. ಎಲ್ಲರ ಕಡೆಯಿಂದ ಫೋನ್ ಮಾಡ್ತೀರಾ? ಯಾರು ಮೇಡಮ್ ಹೇಳಿದ್ ಬಿಡಕ್ಕೆ? ಯಾರೋ ಇರ್ಲಿ ಬಿಡಿ. ಬಿಡಕ್ಕೆ ಹೇಳಿ. ನಾವು ಕಂಪ್ಲೇಂಟ್ ಕೊಡ್ತೀರಿ. ಯಾರನ್ನ ಆಗ್ಲಿ ನಾವು ಮಾತಾಡ್ತೀವಿ. ಯಾರನ್ನ ಹೆಂಗ್ ಬಿಡಕ್ಕೆ ಹೇಳ್ತಾರೆ? ಹೋಗ್ಲಿ, ಹೆಂಗ್ ಬಿಡಕ್ಕೆ ಹೇಳ್ತಾರೆ? ನಾವು ಮಾತಾಡ್ತೀವಿ. ಅದ್ ಹೆಂಗ್ ಇಷ್ಟೊತ್ತು ಬಿಡಲ್ಲ ಅಂದ್ರೆ ಹೆಂಗ್ ಬಿಡ್ತಾರಂತ ಈಗ ಅವರು? ಮಾತಾಡಿ ಈಗ ಹೇಳಿ. ನಾವ್ ಹೇಳ್ತೀವಿ, ನಾವು ಕಂಪ್ಲೇಂಟ್ ಅಂತ ಹೇಳಿ ನಾನು ಲೈವ್ ಕೊಡ್ತೀನಿ ನೋಡಿ ಮೇಡಮ್, ಮಾತಾಡಿ. ನೀವು ಯಾಕೆ ಇದು ಮಾಡ್ತಾ ಇದೀರಾ? ಅಲ್ಲ, ಐಆರ್ ಆಫೀಸರ್ ಅವ್ರ ಹತ್ರ ಪಾಪ ಅವ್ರು ಇಷ್ಟೆಲ್ಲ ಕಷ್ಟಪಟ್ಟಿದ್ದಾರೆ, ಮಾಡ್ತಿದ್ದಾರೆ. ಅಪ್ರಿಸಿಯೇಟ್ ಮಾಡ್ಬೇಕು. ಅದನ್ನ ಬಿಟ್ಬಿಡಿ ಅಂತ ಹೆಂಗ್ ಬಿಡಕ್ಕಾಗುತ್ತೆ? ಹೆಂಗೆ ಮೇಡಮ್ ಹೇಳ್ತಾರೆ ಬಿಡಿ ಅಂತ? ರೇಖಾಯ್ಕಿ ಈಗ ತಪ್ಪಲ್ವಾ ಮೇಡಮ್? ಬಿಡಿ ಮೇಡಮ್, ಆಯ್ತು. ನಾನು ಮಾಡ್ತಿರ್ತೀನಿ. ಈಗ ಲೈವ್ ಬಿಡ್ತೀನಿ ಬಿಡಿ. ಕರೆತ ಹೋಗಲಿ ಕಿರಣ. ಅದೇ ಯಾರು ಡೀಲ್ ಮಾಡ್ಕೊಂಡ್ರು? ಇವ್ರು ನಿಮ್ಮವ್ರ? ಮೇಡಮ್, ನಾನು ನಿಮ್ಗೆ ಏನ್ ಹೇಳಿದೆ? ನಿಮ್ನ ಯಾಕೆ ಬೈದೆ ಹೇಳ್ರಿ? ನಾನು ಯಾಕೆ ಅಷ್ಟೊಂದ ಕಷ್ಟಪಟ್ಬಿಟ್ಟು ಬಿಟ್ಬಿಡು ಅಂತಷ್ಟು ಹೆಂಗ್ ಬಿಟ್ಬಿಡಕ್ಕಾಗುತ್ತೆ ಮೇಡಮ್? ಇಷ್ಟೇ ಮಾತಾಡೋದ್ರ ಯಾರು ನಮ್ಮನ್ ಬಿಡ್ತಾರೇನಪ್ಪ? ಅವತ್ತಿಗೆ ಎತ್ತಾಡ್ತಾರೆ. ಯಾರು ಮೇಡಮ್? ಮಿನಿಸ್ಟ್ರು ಇವರು ಕೆ ಎಚ್ ಮುನಿಯಪ್ಪರ. ಅವ್ರು ಮಾಡಿರೋ ಫೋನ್ ಅವರೇ ಬಿಟ್ಬಿಡಿ ಅಂದ್ರ ಜೆಡಿಗೆ. ಅದಕ್ಕೆ ಬಿಟ್ಬಿಡ್ತಾರಂತವ್ರು. ಬಾ, ಮಿನಿಸ್ಟರ್ ಹಂಗಾರೆ ಯಾರು ಕೊಳ್ಳೆ ಹೊಡ್ಕೊಂಡ್ರೆ ಏನು ಕೇಳಲ್ಲ ಹಂಗಂದ್ರೆ? ಅಲ್ಲ, ಮಿನಿಸ್ಟರ್ ಹೇಳಿದಂಗೆ ಇವ್ರು ಹೆಂಗ್ ಬಿಡ್ತಾರ ಮೇಡಮ್? ಆಯ್ತು, ನಾವು ಸ್ಟೋರಿ ಮಾಡ್ಬಿಟ್ರೆ ಇವಾಗ ಏನ್ ಮಾಡ್ತಾರೆ ಮೇಡಮ್? ಇವ್ರು ಹೋಗ್ಲಿ. ಇಲ್ಲಿಗಲ್ ಆಕ್ಟಿವಿಟೀಸ್ ಏನಿಲ್ಲ, ಜಸ್ಟ್ ಸ್ಟೋರೇಜ್ ಅದು ತಪ್ಪಲ್ವಾ ಮೇಡಮ್? ಅದು ಸ್ಟೋರೇಜ್ ತಪ್ಪಲ್ವಾ ಅಂದ್ರೆ? ಸ್ಟೋರೇಜ್ ಇಷ್ಟು ಸ್ಟೋರೇಜ್ ಇರೋದು ಎಷ್ಟು ತಪ್ಪು ಮೇಡಮ್? ಅದು ಈ ಟೈಮಲ್ಲಿ ಬರಗಾಲ ಇದ್ದಂಗಿದೆ ಸಿಲಿಂಡರ್ಗಳಿಗೆ. ಅವ್ಳು ಎಷ್ಟು ಚೂರು ಮಾಡ್ತಾ ಇದ್ದಾನೆ. ತೆಗಿಯಪ್ಪ, ನಂಗೆ ಬರ್ತದೆ. ತೆಗೀರಪ್ಪ. ಏನು ಮೇಡಮ್? ರೀಸೈಕಲ್ ಬಿನ್ ಅಲ್ಲಿ ಇರುತ್ತೆ, ತೆಗೆದು. ನಾನು ಅವ್ರನ್ನ ತಿಂದಿಲ್ಲ ಸಹಿತ. ನೋಡಿದ್ರೆ ಆಹಾರ ಮತ್ತು ನಾಗರಿಕ ಸರಬರಾಜು ಮಂತ್ರಿ ಆಗಿರುವಂತಹ KH ಮುನಿಯಪ್ಪನವರು ಹಿರಿಯರಾದಂಥವ್ರು, ದೊಡ್ಡ ರಾಜಕಾರಣಿ. ಆದ್ರೂ ಹಿಂಗ ನೋಡ್ರಿ. ಅಲ್ಲ, ಹಿಂಗ ಕೃತಕ ಅಭಾವ ಸೃಷ್ಟಿ ಮಾಡುದು, ಆಮೇಲೆ ಮೋದಿ ಮೇಲೆ ಆರೋಪ ಹೊರಿಸೋದು ಹೆಂಗದ ನೋಡ್ರಪ್ಪ ಇವ್ರ ಲೆಕ್ಕಾಚಾರ. ಮೊದಲೇ ಪಾಪ್ ಮಂದಿ ಟೆನ್ಷನ್ ಆಗದಾರ. ಸಿಲಿಂಡರ್ ಸರಿಯಾದ ಟೈಮಿಗೆ ಸಿಗತೈತೋ ಇಲ್ಲೋ ಅಂತ ಹೇಳಿ ಇಷ್ಟು ದೊಡ್ಡ ಲೆವೆಲ್ನಾಗ ಶಾಸಕರು, ಮಂತ್ರಿಗಳು ಎಲ್ಲಾ ಕೂಡ್ಕೊಂಡು ಈ ರೀತಿ ವ್ಯವಹಾರ ಮಾಡಿದ್ರ ಏನ್ ಮಾಡ್ಬೇಕು ಹೇಳ್ರಿ? ಮಂದಿ ಗತಿ ಏನ್ ಹೇಳ್ರಿ? ಇನ್ನು ಈ ದಾವಣಗೆರೆ ದಕ್ಷಿಣ ಕ್ಷೇತ್ರದಾಗಂತೂ ದಿನಕ್ಕ ಕಾಂಗ್ರೆಸ್ಸಿನ ನಸೀಬ್ ಬಹಳ ಖರಾಬ್ ಆಕೋತೆ ಹೊಂಟದ್. ಒಂದಿಲ್ಲ ಒಂದು ಅವ್ರಿಗೆ ವಿರುದ್ಧವಾದ ಬೆಳವಣಿಗೆಗಳು ನಡಿಲಿಕತ್ತಾವೆ. ಟಿಕೆಟ್ ಸಿಗುದ್ಕಿನ ಮೊದಲಂತೂ ದೊಡ್ಡ ಗಾದ್ಲಿ ಅದತ್ತು. ಅಲ್ಪಸಂಖ್ಯಾತರ ರೊಚ್ಚಿಗೆ ಅದ್ ಬಿಟ್ರ, ನಮಗ್ ಟಿಕೆಟ್ ಕೊಟ್ಟಿಲ್ಲ ಅಂದ್ರೆ ಬೇರೆ ಪಕ್ಷನ ಗೆಲ್ಲಿಸ್ತೀವಂದ್ರು. ಹೆಂಗೂ ಹಿಂಗೂ ಮಾಡಿ ಬಂಡಾಯ ಅಭ್ಯರ್ಥಿ ಮನವೊಲಿಸಿ ಏನೋ ಮಾಡ್ಬಿಟ್ರು. ಆದ್ರೆ ಈಗ CM ಇಬ್ರಾಹಿಂ ಅವ್ರು ಎಂಟ್ರಿ ಕೊಟ್ಬಿಟ್ಟಾರ ನೋಡ್ರಿ.
ಹೇಳ್ತಾರ ಅವ್ರ ಪ್ರಶ್ನೆ ಸೀದಾ ಐತಿ ಡೈರೆಕ್ಟ್. 40 ವರ್ಷಗಳಿಂದ ಒಂದೇ ಮನೆಯವ್ರ ಅಧಿಕಾರ ಅನುಭವಿಸ್ಲಿಕ್ಕತ್ತಾರಲ್ಲ, ಒಂದೇ ಮನೆಯಿಂದ ಅಪ್ಪ ಮಗ ಸೊಸಿ ಮೊಮ್ಮಗ ಇವ್ರಿಗೆ ಯಾಕೆ ಟಿಕೆಟ್ ಕೊಡ್ಬೇಕು? ಇಷ್ಟು ವರ್ಷ ವೋಟ್ ಹಾಕ್ದವ್ರಿಗೆ ಅಧಿಕಾರ ನಡೆಸೋ ತಾಕತ್ತಿರಲೇನು, ಹಕ್ಕಿರುವುದಿಲ್ಲೇನು ಅಂತ ಪ್ರಶ್ನೆ ಮಾಡ್ಲಿಕ್ಕತ್ತಾರ ಮಾಜಿ ಮಂತ್ರಿ ಆದಂತ ಸಿಎಂ ಇಬ್ರಾಹಿಂ ಅವರು. ಮೂರನೇ ಶಕ್ತಿಯನ್ನ ನಿರ್ಮಾಣ ಮಾಡಬೇಕು. ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯ ಒಂದು ಮೂರನೇ ಶಕ್ತಿ ಕರ್ನಾಟಕಕ್ಕೆ ಬೇಕು. ಭಾರಿ ಆಸೆಯಿಂದ ನಾನು ಜನತಾದಳ ಕಟ್ಟಿದೆ, ಜನತಾದಳದ ಅಧ್ಯಕ್ಷನಾಗಿ. ಕೊನೆಗೆ ಅವರು ಬಿಜೆಪಿ ಜೊತೆ ಹೋದ್ರು. ಬಿಜೆಪಿ ಜೊತೆ ಹೋಗಬಾರ್ದು ಮತ್ತು ಕಾಂಗ್ರೆಸ್ ಎರಡರಿಂದಲೂ ಸಮಾನಾಂತರನ ಕಟ್ಟಿಕೊಂಡು ಒಂದು ಮೂರನೇ ಶಕ್ತಿ ನಾವು ಕಟ್ಟಬೇಕು ಅಂತೇಳಿ ಈಗಾಗಲೇ 20 ಜಿಲ್ಲೆಯಲ್ಲಿ ನಾವು ಪ್ರವಾಸ ಮಾಡಿ ಒಂದು ಶಕ್ತಿಯಾಗಿ ಕರ್ನಾಟಕದಲ್ಲಿ ಉಮ್ಮಿಸ್ತಾ ಇದ್ದೀವಿ. ಆದರೆ ಶ್ರೀಮಾನ್ ಆದಿಲ್ರವರು ಧೈರ್ಯ ಮಾಡಿ ಇಲ್ಲ ನಾನು ನಿಂದಿರ್ತೇನೆ ಅಂತ ಹೇಳಿದಾಗ ಕರ್ನಾಟಕ ನವನಿರ್ಮಾಣ ಆಂದೋಲನದ ಪರವಾಗಿ ಸಹಾಯ ಮಾಡಿ ಫಸ್ಟು ವಜ್ರದ ಗುರುತೇ ಸಿಕ್ಕಿದೆ, ಒಳ್ಳೆ ಗುರುತದು. ಇಲ್ಲಿಂದಲೇ ಅದು ಶುರು ಆಗಲಿ ಅಂಥೇಳಿ ಆದಿಲ್ ಅವರಿಗೆ ಕ್ಯಾಂಡಿಡೇಟನ್ನು ಮಾಡಿದ್ದೀವಿ. ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತು ಬಿಜೆಪಿ ಹಂಚ್ಕೊಂಡಿದವ್ರು ಇವರು. 5 ವರ್ಷ ನಾವು, 5 ವರ್ಷ ನೀವು. ಇದು ಭ್ರಷ್ಟಾಚಾರ, ಅದು ಭ್ರಷ್ಟ, ಏನು ಮಾತಾಡಂಗೇ ಇಲ್ಲ. ಮೂರನೇರು ಯಾರಿಗೂ ಅವಕಾಶವೇ ಇಲ್ಲ. 70 ವರ್ಷದಲ್ಲಿ ದಲಿತರು ಮೀಸಲಾತಿಗೆ ಹೋರಾಟ ಎಂದೂ ಮಾಡಿರಲಿಲ್ಲ. ಇವತ್ತು ಆ ಜಾತಿಗಳನ್ನು ಒಡೆದು ಹಾಕ್ಬಿಟ್ರು. ಇವತ್ತು ಅದನ್ನು ಸಂಪೂರ್ಣವಾಗಿ ನಾಶ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಸರ್ಕಾರ ಸೇರ್ ಮಾಡಿತು. ಈ ಕಾಂಗ್ರೆಸ್ನವರು ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, ಈಗ ಬಾ ನಾಳೆ ಬಾ, ಇವ್ರು ಮಾಡಲ್ಲ. ಯಥಾಸ್ಥಿತವಾದಿಗಳು. 40 ವರ್ಷದಿಂದ ಒಂದೇ ಕುಟುಂಬಕ್ಕೆ ಕೊಟ್ಟಿದ್ದೀರಿ. ಒಬ್ರು MP, ಒಬ್ರು ಮಿನಿಸ್ಟ್ರು, ಇನ್ನು ಮತ್ತೊಬ್ಬ ಇನ್ನೂ 22 ವರ್ಷ ಆಗಿಲ್ಲ, ಇನ್ನೂ ಬರ್ತ್ ಸರ್ಟಿಫಿಕೇಟ್ ಎಷ್ಟಿದೆ ಕರೆಕ್ಟ್ ಏಜು ಅಂತಲೂ ಗೊತ್ತಿಲ್ಲ. ಆ ಹುಡುಗನಿಗೆ ಕರ್ಕೊಂಬಂದು ನಿಲ್ಲಿಸ್ತವೆ ಅಂತ ಹೇಳಿದರೆ ಇದು ಪ್ರಜಾಪ್ರಭುತ್ವನ? ಅಲ್ಪಸಂಖ್ಯಾತರಿಗೆ ಏನೋ ಕೇಳುವಂತ ಹಕ್ಕಿಲ್ವಾ? ಪಕ್ಷೇತರರಾಗಿ ಸ್ಪರ್ಧೆಗಿಳಿದಾರಲ್ಲ ಈ ಖಾದರ್ ಆದಿಲ್ ಪಾಷಾ, ಇವರಿಗೆ ನಾ ಬೆಂಬಲ ಕೊಡ್ತೀನಿ. ದಲಿತರು, ಅಲ್ಪಸಂಖ್ಯಾತರು, ರೈತರು, ಶ್ರಮಿಕರು ಎಲ್ಲಾರು ಸೇರಿದಂಗ ಬೇರೆ ಬೇರೆ ಸಮುದಾಯಗಳ ಮತಗಳನ್ನು ಒಗ್ಗೂಡಿಸ್ಲಿಕ್ಕೆ ನಾನೇ ಕ್ಷೇತ್ರದಾಗ ನಿಂತು ಪ್ರಚಾರ ಮಾಡ್ತೀನಿ, ಬೆಂಬಲ ಕೊಡ್ತೀನಿ ಅಂತ ಎಂಟ್ರಿ ಕೊಟ್ಬಿಟ್ಟಾರ. ಮೂರನೇ ಪಕ್ಷ ಉದಯ ಆಗ್ತೈತಿ ಅನ್ನುವಂತಹ ಭರವಸೆದಾಗ ಎಂಟ್ರಿ ಕೊಟ್ಬಿಟ್ಟಾರ. ಇದರಿಂದ ಇನ್ನು ಏನೇನಾಗ್ತೈತೋ ಏನೋ ಯಾರಿಗ್ ಗೊತ್ತು. ಇನ್ನ ಒನ್ ಆ್ಯಂಡ್ ಓನ್ಲಿ ಪ್ರದೀಪ್ ಈಶ್ವರ್ ಅವ್ರ ಬಗ್ಗೆ ಏನು ವಿವಿಧವಾದ ಟೈಟಲ್ಗಳು, ಏನು ಬಿರುದುಗಳು, ದಿನಕ್ಕೊಂದೊಂದು ಮಂದಿದ ತಲೆನೂ ಭಾರಿ ಐತಿ ಬಿಡ್ರಿ. ಕಪ್ಪೆರಾಯ ಅಂತ, ಅರೆ ಹುಚ್ಚ ಅಂತ ನನಗ ಮಂದಿಯೆಲ್ಲ ಈ ರೀತಿ ಅವ್ರಿಗೆ ಟೈಟಲ್ ಕೊಡೋದಕ್ಕೆ ಬೇಜಾರಾಗ್ಲಿಕ್ಕತ್ತಿಲ್ಲ. ಆದ್ರ ಅದಕ್ಕೆ ತಕ್ಕಂಗ ನೋಡ್ರಿ, ಈಗ ಯಾರೇ ಹುಚ್ಚ ಅಂತ ಕೈ ಮಾಡಿದ್ರು ಅಂದ್ರೆ, ಯಾರೇ ಹುಚ್ಚ ಅಂತ ಒದರಿದ್ರು ಅಂದ್ರೆ ಅದನ್ನ ಖರೆ ಅಂತ ನಿರೂಪಿಸ್ಲಿಕ್ಕೆ ಹೋಗ್ಬಾರ್ದು, ಪ್ರೂವ್ ಮಾಡ್ಲಿಕ್ಕೆ ಹೋಗ್ಬಾರ್ದು ಅಂತ ನನಗ್ ಮನ್ಸಿಗೆ ಹತ್ಲಿಕ್ಕತ್ತ ನೋಡ್ರಪ್ಪ. ಈ ಸಿಎಂ ಕುರ್ಚಿ ಗದ್ದಲ ಒಂದ್ ಸ್ವಲ್ಪ ತಣ್ಣಗಾಗಿತ್ತು. ಬೇರೆ ಬೇರೆ ಗದ್ದಲದಾಗ ಒಂದು ಸದನದಾಗ ಮಾತಾಡಿದ ವಿಡಿಯೋ ನೋಡಿ ಮತ್ತೆ ಚಿಗುರಿಕೊಂಡೈತೇನೋ ಅಂತ ಅನ್ಸ್ಲಿಕ್ಕತ್ತದ ನೋಡ್ರಿ. ಯಾಕಂದ್ರ ಅಶೋಕ್ ಅವ್ರಿಗೆ ಹೇಳ್ತಾರ, ನೀವು ಸಿಎಂ ಆದ್ರೂ ನನಗ್ ಬಹಳ ಹಿಗ್ಗೈತಿ, ಆಗ್ಬಹುದು, ಯಾರ ಸಿಎಂ ಆದ್ರೂ ಪರವಾಗಿಲ್ಲ, ಆದ್ರೆ ಅದಕ್ಕೆ ವಿಜೇಂದ್ರ ಅವಕಾಶ ಕೊಡುವುದಿಲ್ಲ ಅಂತ ಏನು ಸಿಎಂ ಸಿದ್ದರಾಮಯ್ಯನವರು ಫುಲ್ ಮಜಾಕ್ ಮಾಡುವಂತ ಮೂಡ್ನಾಗಿರ್ತಾರ. ಆದ್ರೆ ಯಾವಾಗ ಅಶೋಕ್ ಅವರು ತಿರುಗೇಟ್ ಕೊಡ್ತಾರ ನೋಡ್ರಿ, ಅವ್ರು ಸಿಎಂ ಆದ್ರೂ ಪರವಾಗಿಲ್ಲ, ಇವ್ರು ಸಿಎಂ ಆದ್ರೂ ಹೀಗಾಗ್ತದಂತ ಹೇಳೋರು ಒಂದೇ ಒಂದು ಸಲ ನಿಮ್ಮ ಸ್ವಂತ ಬಾಯಿಂದ ಹೇಳ್ಬಿಡ್ರಲ್ಲ, DKಶಿ ಅವ್ರು ಸಿಎಂ ಆದ್ರೂ ಖುಷಿ ಆಗ್ತದಂತ ಹೇಳ್ಬಿಡ್ರಲ್ಲ ಅಂತ ಅಂದಾಗ ನೋಡ್ಬೇಕು ನೀವು ಸಿಎಂ ಸಿದ್ದರಾಮಯ್ಯನವ್ರ ರಿಯಾಕ್ಷನ್. ಫುಲ್ ತಮಾಷೆ ಮಜಾಕ್ ಮಾಡುವಂತ ಮೂಡ್ ಹೋಗಿ ಸೀರಿಯಸ್ ಆಗ್ಬಿಟ್ರು. ಕಾನ್ಫಿಡೆನ್ಸ್ ಅನ್ನೋದು ಫುಲ್ ಕಡಿಮೆ ಆಗ್ಬಿಡ್ತು. ಎಲ್ಲ ಹೈಕಮಾಂಡೇ ನೋಡ್ಕೋದಂತ ಸೀದಾ ಹೈಕಮಾಂಡ್ ತಲೆ ಮೇಲೆ ಹಾಕ್ಬಿಟ್ರು ನೋಡ್ರಿ. ಅವಕಾಶ ಕೊಡ್ತೀರಲ್ಲ ಕೊಡುವ. ನೀನ್ ಹೇಳ್ಬಿಟ್ರೆ ಅಧ್ಯಕ್ಷರು ಹೇಳೋದು, ಅವರು ಸ್ಪೀಕರ್ ಹೇಳ್ಬೇಕಪ್ಪ. ನೀನ್ ಹೇಳಿದ್ರೆ ಏನು ಅದಕ್ಕೆ ಏನು ಅರ್ಥ ಇರೋದಿಲ್ಲ. ಸ್ಪೀಕರ್ ಹೇಳೋದು, ಸ್ಪೀಕರ್ ನನಗೆ ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಈಗ ಫೋಟೋ ತೆಗಿಸ್ಬಿಟ್ರಲ್ಲ, ಅವ್ರದೇ ಡೌಟ್ ಆಗ್ಬಿಟ್ಟೈತೆ. ಯಾವಾಗ ಹೋಗ್ತಾರೋ ಅಂದ್ಬಿಟ್ಟು ಡೌಟ್ ಆಗ್ಬಿಟ್ಟೈತೆ. ಫೋಟೋ ಎಲ್ಲ 5 ವರ್ಷಕ್ಕೊಂದ್ಸರಿ ಮಾಡೋದು. ಅವಧಿ ಮುಗೀತು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟವ್ರು. ಅವರು ಒಂದು ಫೋಟೋ ಹಾಲಲ್ಲಿ ಹಾಕಕ್ಕೆಲ್ಲ ರೆಡಿ ಮಾಡಿದ್ದಾರೆ. ಹೊಸ ಬಾಗಿಲು
ಹೊಸ ಕಿಟಕಿ ಎಲ್ಲ ಮಾಡಿಸ್ತಾ ಇದ್ದಾರೆ. ಯಾವಾಗ ಹೋಗ್ತಾರೆ ಅದಾನ ಹೇಳ್ಬಿಡಿ, ಎಲ್ಲ ಹೋಗ್ಲಿ. ಆಯ್ತು ಅವ್ರೇನು ಹೋಗಲ್ಲ. ಅವರು 28ಕ್ಕೂ ಗೆಲ್ತಾರೆ, 28ಕ್ಕೂ ಗೆದ್ದೇ ಗೆಲ್ತಾರೆ. ಅವ್ರು ಎಲ್ಲಿವರೆಗೆ ನಿಂತ್ಕೊತಾರೆ ಅಲ್ಲಿವರೆಗೂ ಗೆದ್ದೇ ಗೆಲ್ತಾರೆ. ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತಾರೆ ಅಲ್ಲಿವರೆಗೆ ಇರ್ತಾರೆ. ನೀನ್ ನೋಡಪ್ಪ, ನೀನ್ ಏನೇ ಕಿತಾಪತಿ ಮಾಡಿದ್ರು ಕೂಡ, ಮಾನ್ಯ ಅಶೋಕ್ ಅವರೇ, ಕಿತಾಪತಿ ಮಾಡಿದ್ರು ಕೂಡ ಅಥವಾ ನೀವು ಏನೇ ಅವ್ರು ಜಾಕ್ ಹಾಕಿ ಎತ್ತಿದ್ರು ಕೂಡ ಅವರು ಏನಿಗೆ ಹೇಳೋದಿಲ್ಲ. ನಿನ್ನ ಕಿತಾಪತಿಗೆಲ್ಲ ಅವರು ಯಾವತ್ತೂ ಕೂಡ ಮನ್ನಣೆ ಕೊಡಲ್ಲ. ಅಲ್ಲ, ಅವ್ರ ಕನಸುಗಳು ಕನಸುಗಳು ಇದ್ದೇ ಇರ್ತವೆ. ನಿನಗೂ ಕನಸುಗಳು ಇದ್ದಾವಲ್ಲ, ಮುಖ್ಯಮಂತ್ರಿ ಆಗ್ಬೇಕು ಅಂತ ಕನಸಿಲ್ಲ ನಿನ್ಗೆ? ಇದೇ ಇಲ್ವೋ? ಆಗ್ಲಿ ಪಾಪ, ನನ್ಗೇನ್ ಸಂತೋಷ ಪಡೋನು ನಾನು. ನೀನ್ ಮುಖ್ಯಮಂತ್ರಿ ಆದ್ರೂ ಸಂತೋಷ ಪಡೋನು ನಾನು. ಅಲ್ಲ ಸರ್, ನಮ್ ಅರವಿಂದ ಬೆಲ್ಲದ ಮುಖ್ಯಮಂತ್ರಿ ಆದ್ರೂ ಕೂಡ ಸಂತೋಷ ಪಡೋನು. ಇವನು ಅಶೋಕ್ ಮುಖ್ಯಮಂತ್ರಿ ನಡೆಯಲ್ಲಿ ವಿಜೇಂದ್ರ ಕಾಯ್ಕ ಕೂತಿದ್ದಾರೆ. ವಿಜೇಂದ್ರ ಯಾರಿಗೂ ಬಿಡಲ್ಲ. ಸರಿ, ಡಿ ಕೆ ಶಿವಕುಮಾರ್ ಆದ್ರೂ ಮುಖ್ಯಮಂತ್ರಿ ಆದ್ರೂ ಖುಷಿ ಪಡ್ತೀನಿ ಅಂತ ಹೇಳಿಲ್ಲ ಒಂದ್ಸರಿ. ನೀವು ಬರೀ ನಮ್ದು ಮಾತ್ರ ಹೇಳ್ತಿದ್ರಲ್ಲ. ನೋಡಪ್ಪ, ಹೈಕಮಾಂಡ್ ಎಲ್ಲಿವರೆಗೆ ತೀರ್ಮಾನ ಮಾಡ್ತದೆ, ಹೈಕಮಾಂಡ್ ತೀರ್ಮಾನ ಮಾಡೋದು ಅಲ್ಲಿವರೆಗೂ ನಾನೇ ಮುಖ್ಯಮಂತ್ರಿ. ಈಗ ನೀರ್ ಕುಡ್ಸೋದು ಕಲ್ತ್ಬಿಟ್ಟಿದ್ದಾರೆ, ತಂದೆಯವ್ರು ಕಲ್ಸ್ಬಿಟ್ಟಿದ್ದಾರೆ ಸರ್. ನೀರ್ ಕುಡ್ಸಿ ನಮ್ಮನ್ನು ಈಗ ಡಿ ಕೆ ಶಿವಕುಮಾರ್ಗೂ ಒಂದ್ ಗತಿ ಆತತೆ ಅನ್ಸುತ್ತೆ. ಅಲ್ಲ, ಅಶೋಕ್ ಮುಖ್ಯಮಂತ್ರಿ ಆದ್ರೂ ಖುಷಿ, ನಾನು ಮುಖ್ಯಮಂತ್ರಿ ಆದ್ರೂ ಖುಷಿ, ಅರವಿಂದ್ ಬೆಲ್ಲದ ಆದ್ರೂ ಖುಷಿ, ಶಿವಕುಮಾರ್ ಆದ್ರೂ ಖುಷಿ ಅಂತ ಹೇಳಿಲ್ಲ ಒಂದ್ಸರಿ. ಯಾರಾದ್ರೂ ನಮ್ಮಲ್ಲಿ ಯಾರಾದ್ರೂ ಮುಖ್ಯಮಂತ್ರಿ ಆದ್ರೂ ಕೇಳಪ್ಪ, ನಮ್ಮಲ್ಲಿ 224 ಜನ MLA ಗಳಿದ್ದಾರೆ. ಆ 224 ಕೂಡ 224 ಜನನು ಎಲಿಜಿಬಲ್. ಅವರಲ್ಲಿ ಯಾರು ಮುಖ್ಯಮಂತ್ರಿ ಆದ್ರೂ ಕೂಡ ಖುಷಿನೇ. ಯಾಕೆ ಇವರ MB ಪಾಟೀಲ್ ಆಗ್ಬಾರ್ದ, ಮುನಿಯಪ್ಪ ಆಗ್ಬಾರ್ದ, ಶಿವಾನಂದ ಆಗ್ಬಾರ್ದ, ಕೋನ್ ರೆಡ್ಡಿ ಆಗ್ಬಾರ್ದ, ದಿನೇಶ್ ಗುಂಡೂರಾವ್ ಆಗ್ಬಾರ್ದ, ಖಂಡ್ರೆ ಅವ್ರು ಆಗ್ಬಾರ್ದ? ಎಲ್ಲರೂ ಯೋಗ್ಯತೆ ಇದೆ, ಅವಕಾಶಗಳು ಸಿಕ್ಕಲ್ಲ ಅಷ್ಟೇ. ಬಿಡ್ರಿಯಪ್ಪ ಬಿಡ್ರಿ. CM ಸಿದ್ದರಾಮಯ್ಯ ಸಾಹೇಬ್ರ ಮನಸ್ಸು ಹೆಂಗಂತ ಗೊತ್ತಿಲ್ಲ. ನೀವು ಸುಮ್ಮನ ಬಾಯಿ ಮಾತಿಗೂ ಹೇಳುದಿಲ್ಲ. ಅವರು DKC CM ಆದ್ರ ಖುಷಿ ಆಗ್ತದ ಅಂತ ಹೆಂಗ್ ಹೇಳ್ತಾರ? ಮನಸ್ಸಿನಾಗ ಒಂದ್ ಸ್ವಲ್ಪನೇ ಹಿಗ್ಗಾಗುದಿಲ್ಲ, ಬಹಳ ಟೆನ್ಷನ್ ಇರ್ತೈತಿ. ಇನ್ನು ಬಿಡ್ರಿ, ಈಗ ಹೇಳದೆ ನಾ ಮೊದಲೇ 3 ವಿಷಯಗಳು ಚಾಲ್ತಿದಾಗದಾವಂತ. ನರೇಂದ್ರ ಮೋದಿ ಅವರ ಪ್ರಭಾವ ಹೆಂಗೈತಿ, ಹವಾ ಹೆಂಗದಂತ ಕೇರಳದಾಗ ಎಲೆಕ್ಷನ್ ನಡಿಲಿಕತ್ತದ. ತ್ರಿಶೂರ್ನಾಗ ರೋಡ್ ಶೋ ನಡೆಸಿದ್ರ ಏನು ಖುಷಿ ಅಂತೀನಿ. ಆ ದೃಶ್ಯಗಳು ಕಣ್ತುಂಬಿಕೊಳ್ಬೇಕು ನೀವು. ನರೇಂದ್ರ ಮೋದಿ ಅವರು ರೋಡ್ ಶೋ ಮಾಡೋ ಮುಂದ ಮಂದಿ ಮುಖಭಾವ ಹೆಂಗದ ಅಂತ ಲಕ್ಷ್ಯ ಕೊಟ್ಟು ನೋಡ್ರಿ.
ನರೇಂದ್ರ ಮೋದಿಜಿ ಈ ದೇಶದ ಪ್ರಧಾನಿ ಅಂತ ಹೇಳಲಿಕ್ಕತ್ತಿಲ್ಲ, ಅವ್ರು ಯಾವ ಪಕ್ಷವನ್ನು ಪ್ರತಿನಿಧಿಸ್ತಾರ ಅನ್ನುವಂಥ ವಿಷಯನ ಇಲ್ಲಿ ತೆಗಿಲಿಕ್ಕೆ ಹೋಗ್ಲಿಕ್ಕತ್ತಿಲ್ಲ. ಆದ್ರ ಒಬ್ಬ ರಾಜಕಾರಣಿ ಆದವರನ್ನ ಯಾವ ರೀತಿ ಮಂದಿ ಇಷ್ಟು ಪ್ರೀತಿ, ಇಷ್ಟು ಉತ್ಸಾಹ, ಇಷ್ಟು ಹುರುಪು, ಅವ್ರ ಮುಖಭಾವ ನೋಡ್ರಿ, ಮಂದಿ ಕಣ್ಣಾಗ ನೋಡ್ರಿ ಏನು ಪ್ರೀತಿ ಅದ. ಒಂದು ಸಲ ಇವ್ರನ್ನ ಕಣ್ ತುಂಬಿಕೊಳ್ಬೇಕು, ಇವ್ರನ್ನ ನೋಡ್ಬೇಕು ಅನ್ನುವಂಥ ಪ್ರೀತಿ ಎದ್ದು ಕಾಣಿಸ್ಲಿಲ್ಲ ಏನ್ ಹೇಳ್ರಿ? ನೀವು ಕಮೆಂಟ್ ಮಾಡಿ ತಿಳಿಸ್ರಿ ನನಗ. ಇವತ್ತಿಗೆ ಸುದ್ದಿ ಸಾಕಲ್ಲ, ನಾಳೆ ಇಂಥವೇ ಮತ್ತೊಂದಷ್ಟು ಸುದ್ದಿ ತರ್ತೀನಿ. ಚಹಾ ಇಟ್ಕೊಂಡು ಮಿರ್ಚಿ ಮಂಡಕ್ಕಿ ನೋಡ್ಲಿಕ್ಕೆ ಕಾಯ್ಕೊಂಡಿರ್ರಿ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.